ಒಂದು ಕಾಲು ಹೊರಗೆ ಒಂದು ಕಾಲು ಒಳಗೆ ಇಟ್ಕೊಂಡು ನಿಂತಾಳ ಶಾಂತಕ್ಕ ಆಕಿ. ಹಂಗೆ ಮಾಡಬೇಡ. ಸಂಜಿಗೆ ಹುಡುಗಿಗೆ ಆರತಿ ಮಾಡ್ಬೇಕು. ಏನು ಬಾ ಹಂಗ್ಯಾಕೆ ಮಾಡ್ತಿ? ಅಲ್ಲ ನೀ ಇಲ್ದ ನಾ ಯಾವಾಗಾರ ಏನಾರ ಖರೆ ಮಾಡೇನಿ ಅನ್ಲೆ. ಈ ಸಲ ಮಾಡೀನಿ ಅಂದ್ರೆ ಏನಾರ ಅವಸರ ಐತಿ ಅಂತ ಹೇಳಿ ತಿಳ್ಕೊಬಾರ್ದು ನೀವು ಒಂದಿಟ್ಟು. ಆತ್ ಬಿಡುವ ಶಾಂತಕ್ಕ, ನಾ ಏನು ಅಂದಿಲ್ಲ ನಿನಗೆ. ಯಾಕಂದ್ರೆ ನಂದ ಮನಸ್ಸು ಬರೋಬರಿ ಇಲ್ಲ. ಹೋಲತ್ತಾಗ ನನಗೆ ಏನೋ ಬೇಜಾರಾಗೈತೆ, ಅದಕ್ಕೆ ಮಾತಾಡೀನಿ. ಈಗ ನಾ ಹೋಗ್ತೀನಿ ತೋರ್ವಾ, ನೀವು ಮಾಡ್ಕೊರಿ. ಇಷ್ಟು ಮಂದಿ ಇದೀರಲ್ಲ, ಮಾಡ್ಕೊರಿ. ತಡಿಲೇ ಹೋಗಿ ಬಿಟ್ಲಲ್ಲಿಕ್ಕೆ. ಹೋಲ್ ಬಿಡಿಕಿದು ಸೊಕ್ಕ ಭಾಳನೇ ಐತಿ. ನಾನು ಹೋಲ್ ಬಿಡ ಅಂತ ತಡ್ಕೊಂಡಂಗೆ ಭಾಳ ಆಗೈತಿಕ್ಕಿದೆ. ಅಲ್ಲ ಯಾರು ಏನು ಅಂದಿಲ್ಲ ಬಿಟ್ಟಿಲ್ಲ, ಯಾರು ಏನು ಮಾಡಿಲ್ಲ ಬಿಟ್ಟಿಲ್ಲ, ಈಕಿದ ಆಟ ಆಗಿಬಿಟ್ಟತ್ತಲ್ಲ. ಅಲ್ಲ ಯಾರು ಏನಂದಾರ ಈಕಿಗೆ ಬಾಯ್ ಬಿಟ್ರ ಹೇಳ್ಬೇಕಾ? ಇಂಥದ್ದಾಗೈತೆ ನನಗೆ ಬ್ಯಾಸರ ಆಗೈತಿ ನಿಮ್ಮ ಮ್ಯಾಗ ಅಂತೇಳಿ ಅದನ್ನ ಬಿಟ್ಟು ಮಕ ಮುರ್ಕೊಂಡ್ರೆ ಯಾರೇನು ಮಾಡ್ಬೇಕು? ಮಾಡ್ಕೊಂಡು ಹೋಗಿ ಏನು ಮಾಡೋಕ್ಕಾಗಲ್ಲ. ನೀನಾಗ ಇದು ಯಾವಾಗ ಬರ್ತಿ ಬಾ, ನೀನು ಅವಾಗ ಮಾತಾಡ್ತಾನೆ. ನಾನು ಹೋಗ್ಲಿ ಅಂತ ಸುಮ್ಮನಿದ್ದಂಗೆ ಭಾಳ ಆಗೈತೆ ಅಂದ. ಹಾಂ, ಇದು ಕರೆಕ್ಟ್ ಶಾಂತಕ್ಕ. ಏನು ಅತಿ ಬಗ್ ನಾವು ಹೋದ್ವಿ ಅಂದ್ರೆ ಅವ್ರಿಗೆ ಏನು ಅನಿಸ್ತದಂದ್ರೆ ನಮ್ಮ ಅವಶ್ಯಕತೆ ಇವ್ರಿಗೆ ಭಾಳ ಐತಿ ಅನ್ನೋಂಗೆ ಅಕ್ಕಿಗೆ ಆಕತಿ. ಏನು ಅದಕ್ಕೆ ಯಾರ ಅವಶ್ಯಕತೆ ಯಾರಿಗೂ ಇರೋಂಗಿಲ್ಲ. ಏನು ನೆರೆ ಹೊರೆಯವರು ಅಕ್ಕಂಗ್ಯಾರ ಅಂದ್ಮೇಲೆ ಒಬ್ರಿಗೊಬ್ರಿಗೆ ಬೇಕಾಕಾರ. ಅದು ಅಕ್ಕಿಗೆ ಅರ್ಥ ಆಗ್ಬೇಕು. ಸುಮ್ಕಿರ್ ನೀನು. ಈಗ ಯಾರು ಹಿಂದೆ ಹೋಗ್ಯಾಳ ಅವ್ರು ಮೇವಾಗಾರ ಕೈ ಕೊಟ್ರಂದ್ರೆ ಬರ್ತಾ ತಾನ. ಆದರೂ ಆ ಸೊಟ್ಟ ಮಾರಿ ಪ್ರೇಮ ಇದಾಳಲ್ಲ, ಇಷ್ಟು ಚಡ ಚುಚ್ಚಕ್ಕೆದ ಶಾಂತಕ್ಕಾಕಿ. ಅಲ್ಲ ಅಕ್ಕಿಲಿಂದ ಬೆಂಕಿ ಹತ್ತಿರ್ಬೇಕಿದಂತ ನಾನು ನೋಡುವ ಖುಷಿ. ಯಾರು ಏನು ಮಾಡ್ತಾರ ಹೇಳೋರು ಹೇಳ್ತಾರಲ್ಲೇ ಸಾವಿರ, ಕೇಳೋರು ಮನಸ್ಸು ಗಟ್ಟಿರ್ಬೇಕು ಮೊದಲ. ಈಗ ನೀನು ನನಗೆ ಏನೋ ಒಂದು ಹೇಳಿದೆ ಅಂತೇಳಿ ನಾ ಅದನ್ನು ಕೇಳ್ಕೊಂಡು ಅದರಂತ ಮಾಡಿದ್ನಿ ಅಂದ್ರೆ ತಪ್ಪು ನಿಂದ ಆಗಲ್ಲ, ನಂದಕತಿ. ಏನು ನೀ ಸಾವಿರ ಹೇಳ, ನನಗೆ ಗೊತ್ತಿರ್ಬೇಕು. ನನಗೆ ಹೇಳ್ತೇನೆ ನನ್ನ ಮನೆಯವ್ರು ಏನು ನಾ ಮಾಡ್ಬೇಕಾ ಬೇಡ ನನಗೆ ಗೊತ್ತಿರ್ಬೇಕಲ್ಲ ಅದೇ. ಆದರೂ ಶಾಂತಕ್ಕ ಹೇಳ್ಕಿ ಮತ್ತು ಕೇಳೋರಿದ್ರಂದ್ರೆ ಅವ್ರಿಗೆ ಏನು ಹೇಳುತ್ತೆ ಕೇಳೇ ಬಿಡ್ತಾರೆ. ಹೋಲ್ಬಿಡು, ಏನಾರು ಯಾಕೆ ಆಗ್ಬಲ್ತಕ್ಕ. ನೀವು ಸಂಜೆಗೆ ಬರೀವಾ, ನನ್ನ ಮೊಮ್ಮಗಳು ಕುಂದ್ರಿಸಿ ಆರತಿ ಮಾಡ್ಬೇಕು. ಐಕಿ ಯಾರವ ಬಾಯ ಬರೋ ಮುದ್ಕೋಕನ್ ಕರ್ಕೊಂಬರ್ರಿ. ಆಕಿ ಚಂದ ಹೇಳ್ತಾ ಸೋಬಾನ್ ಪದಾನ. ಅಮ್ಮ, ತಾಯಿ, ಬ್ರದರ್, ಸಿಸ್ಟರ್. ಅತ್ತಿಯವ್ರ ಭಿಕ್ಷಕ್ ಬಂದನ್ರಿ ಅಮಾಸಿ. ಅತ್ತಿಯವ್ರ ಅಮಾಸಿ. ಅಯ್ಯಯ್ಯ, ಅಲ್ಲ ಹೊರಗೆ ಬಂದ ಭಿಕ್ಷುಕು ಏನು ನಿಮ್ಮ ಅಪ್ಪನ ಒಂದು ಗೊತ್ತಾಗೋಲ್ತ ನನಗೆ. ಅದ್ಯಾ ನಮ್ಗೆ ಖುಷಿಲ್ಲ. ಅತ್ತಿಯವ್ರ ಭಿಕ್ಷಕ್ ಬಂದನ್ರಿ. ಅಯ್ಯಯ್ಯ ಅಂತಾರಲ್ಲ, ಅತ್ತಿಯವ್ರ ನಮ್ಮ ಅಪ್ಪರ್ ಬಂದಾರ್ರಿ ಅಂತಾರಲ್ಲ, ಹಂಗೆ ಹೇಳಕತ್ತಿಯಲ್ಲ. ಏನಾರಿದ್ರ ತಗೊಂಡೋಗಿ ಹಾಕ. ಏನು ಅದನ್ನು ಬಿಟ್ಟು ಎದಕ್ಕೆ ತಲೆ ಹಿಡಿಸ್ಕೊಂಡು ನಿಂತಿಲ್ಲ, ಹೋಗು. ನಾ ಇನ್ನೇನು ಬರ್ತೇನೆ ಈಗ ಊರಾಗ ಎಲ್ಲಾರನ್ನು ಕರ್ಯಾಕ. ಸಂಜೆ ಕಾರ್ತಿಗೆ ಮಂದಿ ಕೂಡಕ್ಕೆ ಬರ್ತೈತಿ. ಏನು ಹಾಂ, ನಾ ಏನು ಬರ್ತೈತೆ ಶಾಂತಕ್ಕ. ಹಿಂದಿನ ಕಾಲದಾಗ ಅಂತಲ್ರಿ, ನಮ್ಮ ಕಾಲದಾಗೂ ಆತ. ನಾವು ದೊಡ್ಡವರಾದಾಗ ಹೇಳತ್ತೀನಿ ರೀ. ಹೆಂಗೆ ಗೊತ್ತೇನ್ರಿ, ಯಾರಿಗೆ ನಮ್ಮ ಹುಡುಗಿ ಕೊಡ್ಬೇಕಂತಿರ್ತೈತಿ. ಈಗ ನಮ್ಮ ಸೋದರ ಮಾವುಗಳು ಇರ್ತಾರ, ಇಲ್ಲ ನಮ್ಮ ಅವ್ವನ ತಮ್ಮಗಳು ಇರ್ತಾರ, ಹಿಂಗಿರ್ತಾರಲ್ರಿ. ಅಂಥವ್ರಿಗೆ ಏನು ಮಾಡ್ತಾರೆ, ಹುಡುಗಿನ ಎಬ್ಸೋ ಹೊತ್ನಾಗ ಜೊತೆಗೆ ಕುಂದಿರ್ಸಿ ಆರತಿ ಮಾಡಿಬಿಡ್ತಾರ್ರಿ. ಈ ಹುಡುಗಿನ ಕಾರ್ಯಕ್ರಮದಾಗ ಆ ಹುಡುಗನ್ನು ಕುಂದಿರ್ಸಿ ಆ ಹುಡುಗ ಹೊಸ ಅರಿವಿ ಎಲ್ಲ ಇಟ್ಟು ಇವಂಗೆ ಆಕಿ ಇವನ ಅಂತೇಳಿ ನಿಶ್ಚಯ ಮಾಡಿ ಆರತಿ ಮಾಡಿಬಿಡ್ತಾರ್ರಿ. ಮುಗೀತು, ಮದುವೆ ಮಾಡೋದು ಅವ್ರಿಬ್ರಿಗೆ. ಹಿಂಗಿರ್ತೈತ್ರಿ ಪದ್ಧತಿ. ಆಮೇಲೆ ಏನಾಗ್ಬಿಡ್ತದೆ, ಈಗ ದೊಡ್ಡಕ್ಕೆ ಆಗೋ ಹೊತ್ನಾಗ ಹುಡುಗಿನ ಕುಂದಿರ್ಸಿ ಆರತಿ ಮಾಡಾಕ್ಬಿಟ್ರೆ ಮನೆಯಾಗಿದ್ದ ಸೋದರ ಮಾವ ತಮ್ಮ ಹಿಂಗೆ ಕುಂದಿರ್ಸಿ ಆರತಿ ಮಾಡಾಕತ್ತಾರಲ್ರಿ, ಅವು ಏನಾಗ್ಬಿಡ್ತಾವೆ, ಸ್ವಲ್ಪ ಮೈಂಡ್ ಬೆಳೀತಾ ಅವಕ್ಕೆ ಏನಾಗ್ಬಿಡ್ತೈತಿ, ಹುಡುಗಿಗೆ ಆತು. ಹುಡುಗ ಆಲ್ಮೋಸ್ಟ್ ಬೆಳೆದ ಬಿಟ್ಟಿರ್ತಾನ್ರಿ ಅವ. ಆದ್ರೆ ಹುಡುಗಿಗೆ ಹೇಳತ್ತೇನೆ ರೀ, ನಾವು ಅಲ್ಲೇ ಇವನ್ನ ಅನಿಸ್ತತಿ, ಇಲ್ಲ ನಾ ಬೇರೆದವ್ನ ಮದುವೆ ಆಗ್ಬೇಕು ಅನಿಸ್ತತಿ, ಇಲ್ಲ ಓದ್ಬೇಕು ಅನಿಸ್ತತಿ, ಇನ್ನೇನೋ ಅನಿಸ್ತಾವೆ. ಹಾಗಾಗಿ ಏನು ಮಾಡಿದ್ರೆ ಬರ್ಬರ್ತಾ ಒಂದು ಸ್ವಲ್ಪ ಕಡಿಮೆ ಆಗೈತ್ರಿ. ಈಗ ಹುಡುಗಿನಷ್ಟೇ ಎಬ್ಬಿಸ್ತಾರ್ರಿ. ಈಗ ಹಂಗೆ ಕುಂದಿರ್ಸಿ ಆರತಿ ಮಾಡೋದಿಲ್ಲ. ಈಗೂ ಕೆಲವು ಕಡೆ ಹಳ್ಳ್ಯಾಗ ಮಾಡ್ತಾರ, ನಾನು ಮನ್ಯಾರ ನೋಡೇನ್ರಿ ಹಂಗೆ ಮಾಡ್ತಾರ. ದಯವಿಟ್ಟು ಹಂಗೆ ಯಾರು ಮಾಡಕ್ಕೆ ಹೋಗ್ಬೇಡ್ರಿ. ಮದುವೆ ಅನ್ನೋದು ಭಾಳ ಒಂದು ಪವಿತ್ರವಾದಂಥ ಒಂದು ಬಂಧನ ರೀ ಅದು. ಅವರಿಗೆ ಅವ್ರು ಇಷ್ಟಪಟ್ಟಂಥ ಸಂಗಾತಿನ ಆರಿಸ್ಕೊಳಕ್ಕೆ ಅವಕಾಶ ಕೊಡ್ರಿ. ಹಂಗಂತೇಳಿ ಲವ್ ಮಾಡಿದ್ದಕ್ಕೆಲ್ಲಕ್ಕೂ ಸಪೋರ್ಟ್ ಮಾಡ್ರಿ ಅಂತ ಹೇಳಂಗಿಲ್ಲ ರೀ. ನಾ ಏನಂದೆ ಅಂದ್ರೆ, ಅವರಿಗೆ ಬುದ್ಧಿ ತಿಳಿದೇ ಇರೋ ವಯಸ್ಸಿನಾಗ ನೀವು ಕಟ್ ಹಾಕಬೇಡ್ರಿ ಅಂತ ಹೇಳತ್ತೀನಿ ಅಷ್ಟೇ. ನಮ್ಮ ಮಂಜಕ್ಕ ದೊಡ್ಡಕ್ಕೆ ಆದಾಗ ನಮ್ಮ ಮಂಜಕ್ಕಗ ನಮ್ಮ ಅವ್ವನ ತಮ್ಮಗ ಇಬ್ರಿಗೂ ಕುಂದ್ರಿಸಿ ಆರತಿ ಮಾಡಿದ್ರಿ. ಈಗ ಅವರಿಬ್ರು ಮದುವೆ ಆಗ್ಯಾರ. ಅದು ಮನ್ಯಾಗೇನೋ ನಡೀತು, ಸೋದರ ಮಾವ ಸೊಸಿ ನಡೀತ್ರಿ. ಆದರೂ ಒಂದೊಂದ್ಸಲ ಆಕಿ ಒಲ್ಲೆ ಅಂತ ಜಗಳ ಮಾಡ್ತಿರ್ತಿದ್ಲು. ಏನೋ ಇವ್ರು ಮನೆಯವ್ರು ಎಲ್ಲರೂ ಸೇರಿ ಕುಟ್ಟು ಮಾಡಿ ಮದುವೆ ಮಾಡಿದ್ರು. ಈಗ ಒಂಥರ ಬೇರೆ ಥರ ಪರಿಸ್ಥಿತಿ ಐತಿ. ಅದಕ್ಕೆ ಹಂಗೆ ನೀವು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ಒಬ್ರಿಗೆ ಕಂಡ್ರೆ ಒಬ್ರಿಗೆ ಆಗಂಗಲ್ಲ, ಹಂಗಿರ್ತಾವ. ನಮ್ಮ ಮಗಳೇನೋ ದೊಡ್ಡಕ್ಕೆಗಳಂತಲ್ಲ. ಹಾಂ ಹೌದು, ಕರೆದಿದ್ರು ನನಗೆ. ಬೆಳಗ್ಗೆ ಹೋಗೋಕ್ಕಾಗಿಲ್ವ, ಪಾಪ ನೀರು ಹಾಕಕ್ಕೆ ಕರೆದಿದ್ಲ ಶಾಂತಕ್ಕ. ಹೋಗೋಕ್ಕಾಗಲಿಲ್ಲ, ನಾನು ಲೇಟ್ ಮಾಡಿಬಿಟ್ನಿ. ಮತ್ತು ಅಕ್ಕಿ ಮಗಳೇನ ಮನೆಗೆ ವಾಪಸ್ ಹೋಗ್ಬೇಕು ನಂದಲ್ಲಿ ಕೆಲಸದವು ಅಂದ್ಲಂತ. ಮತ್ತು ಅವಸರಕ್ಕೆ ಪಾಪ ನಾವು ಹೋಗ್ಕಿಂತ ಮುಂಚೆ ನೀರು ಹಾಕಿಬಿಟ್ಟಾರ. ನೀನು ಕರೆದಿದ್ಲ? ಅಲ್ಲ ಈಗ 2-3 ದಿನ ಚಂದಾಗಿ ಮಾತಾಡತ್ತಿಲ್ಲ ನೀವು, ಆದರೂ ನೀನು ಕರೆದಿದ್ಲ? ಆಕಿಗೆ ನನ್ನ ಕೂಟಿ ಏನು ಜಗಳ ಮಾಡ್ಯಾಳನ? ಕರೀಲಾರ್ದಂಗೆ ಬಿಡಾಕ ಆಕೆ ನಂಗೆ ಬಿಟ್ಟು ಮಾಡೋದಿಲ್ಲ. ಅಯ್ಯಯ್ಯ ಹಂಗಲ್ಲ, ಮತ್ತು ನೀನು ಕರೆದಿಂದ ನಿನ್ನ ಬರೋ ಮಟ್ಟ ಕಾಯ್ಬೇಕು ಬೇಡ ನೀರು ಹಾಕಕ್ಕೆ. ನೀನು ಕರಿ ಮಟ್ಟ ಕರೆದು ಅವ್ರವ್ರ ಯಾರ್ದು ಜಳಕ ಮಾಡಿಸ್ಬಿಟ್ರೆ ಹುಡುಗಿನ, ಆಮೇಲೆ ಬಂದವ್ರ ಮುಂದೆ ನಿನಗೆ ಅಸಹ್ಯ ಆಗಲಿಲ್ಲನ? ನಾನು ಹೋಗೋದು ಲೇಟ್ ಮಾಡೇನೆ. ಒಂದು 5-10 ನಿಮಿಷ ಕಾಯಿ ಅಷ್ಟಿದ್ದಿದ್ದಿಲ್ಲನ? ಅದೆಂತ ಲೇಟ್ ಮಾಡಿದ್ದೀನಿ ನೀನು? ಈಗ 2 ದಿನದಿಂದ ನೀ ಚಂದಾಗಿ ಮಾತಾಡಿಲ್ಲಲ್ಲ, ಅದಕ್ಕೆ ನಿನ್ನ ಮ್ಯಾಗ ಸಿಟ್ಟು ಮಾತಕ್ಕಿಗೆ. ನನ್ನ ಮಾತು ಕೇಳು ಹೇಳಿದ್ದನ್ನು ನೋಡುವ, ಇದ್ರ ಮ್ಯಾಗ ನಿನಗೆ ಬಿಟ್ಟಿದ್ದೆ. ಅಲ್ಲ ನಿನಗೆ ಕರಿ ಮಟ್ಟ ಕರೆದು ಈಗ ಆತ್ಬಿಡುವ ಹೋಲಿ ಸಂಜೆಗೆ ಆರತಿ ಮಾಡ್ತಾಳಲ್ಲ, ಅದಕ್ಕೆ ಕರೆದಾಳ ನಿನ್ನ? ಕರೆದ್ಲ.
ನನಗೆ ಈ ಮನ್ಯಾಗ 16 ಟೆನ್ಷನ್ ವಾ. ನನ್ನ ನಾದ್ನಿ ಗಂಡೇನ ಇನ್ನೊಂದು ಮದುವೆ ಅಕ್ಕನಂತ ಅಷ್ಟಕ್ಕೆ ಈಗ ಎತ್ಕೊಂತ ಓಡಿ ಬಂದಾಳ. ನನ್ನ ಗಂಡ ನಮ್ಮ ಅತ್ತೆ ಅಲ್ಲಿ ಹೋದ್ರು. ಅದ 108 ಟೆನ್ಷನ್ ನನ್ನ ತಲೆ ಒಳಗೆ. ಇವತ್ತು ಅದ್ರಾಗ ಅಲ್ಲೇ ಆಕಳ ಸಗಣಿ ಪಗಣಿ ಬಾಚುದ್ರಾಗ ಹಾಲು ಇದು ಮಾಡೋದ್ರಾಗ ಎಲ್ಲ ಬೇಕೆ ಕೆಲಸ ಮಾಡ್ತಿಲ್ಲ, ರಗಡಾಗಿ ಹೋತ್ವ ನನಗೆ. ಹಾಗಾಗಿ ಆ ಟೆನ್ಷನ್ಗೆ ನಾನು ಆಕಿ ಕೂಟ ಮಾತಾಡಲಿಲ್ಲ. ಹಾಂ ನೋಡು, ಇಲ್ಲೇ ಗೊತ್ತಾಕತಿ ಪಕ್ಕಾ ಗೆಳತಿ. ಅದಕ್ಕೆ ನಿನಗೇನು ಬ್ಯಾಸರ ಆಗೈತಿ, ಏನು ಇದಾಗೈತಿ ತಿಳ್ಕೊಬೇಕಿತ್ತಕ್ಕೆ. ನಿನ್ನ ಕಷ್ಟಕ್ಕೆ ಹಂಗಲ್ಲ ಒಂದಿಟ್ಟು ಏನಾರು ನೀನು ಅಂದ್ಬಿಟ್ಲೆ ಬೇಜಾರು ಮಾಡ್ಕೊಂಡು ಇದು ಮಾಡಿದ್ರೆ ನೀ ಸುಮ್ಕಿರವ. ಹೋಲ್ ಬಿಡು, ಯಾಕೆ ಬೇಕು? ಸಂಜೆಗೆ ಆದ್ರೆ ಹೋಗುವ. ಮತ್ತು ನನ್ನಂತರೂ ಕರೆದಿಲ್ಲಕ್ಕೆ, ಯಾಕಂದ್ರೆ ನಾ ಇದ್ದಿದ್ದು ಖರೆ ಮಾತಾಡ್ತೇನಲ್ಲ, ನಾನು ಕಂಡ್ರೆ ಸೇರೋದಿಲ್ಲಕ್ಕಿಗೆ. 5 ಮಂದಿ ಅಲ್ಲ ಈಗ ಸದ್ಯ ನೀರು ಹಾಕುದು, ಸಂಜೆಗೆ ಮತ್ತೊಮ್ಮೆ ಅಡ್ಡಾಡಿ ಕರೀದು ಮಂದಿನ. ಹಂಗಾಗಿ ಏನಾರ ಬಂದಿರಕ್ಕಿಲ್ಲಕ್ಕೆ. ನೋಡೋಣ ತಡಿ, ಸಂಜೆಗೆ ಕರೆದ್ರು ಕರಿಬೋದು ನಿನ್ನ. ಯಾಕೆ ಹಂಗೆ ಅನ್ಕೊಂತಿ? ನೀ ಅಂತೂ ಬೇಸದ ಹೇಳಿ ಎಲ್ಲ ಬೆಳ್ಳಗಿರೋದೆಲ್ಲ ಹಾಲು ಅನ್ಕೊಂತಿ. ಗಿರ್ಜಿ, ನಿನಗೇನ ಕಷ್ಟ ಬಂದ್ರೆ ನಾ ಇರ್ತೇನೆ ಜೊತೆಗೆ. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ನೀನು. ಅವ್ರನ್ನ ಯಾರನ್ನ ನೆಚ್ಚಕೋಬೇಡ, ಸುಮ್ಮನೆ ಇರ್ರಿ. ಹಂಗಂತೀಯ? ಬೇಕಾದ್ರೆ ನೀನು ಹೋಗಕ್ಕೆ ಹೋಗ್ಬೇಡ ಸಂಜಿಕ್ಕೆ. ಆಕಿ ನಿಂಗೆ ಫೋನ್ ಹಚ್ಚಿದ್ರೆ ಕೇಳಿ, ನಿಂಗೆ ಕರೆದ್ರೆ ಕೇಳಕ್ಕೆ. ಆತ ಹಂಗೆ ಮಾಡ್ತೀನಿ, ನಾ ಹೋಗುದಿಲ್ಲ. ಆಕಿ ಬೇಕಾದ್ರೆ ಕರಿತಾಳ ನೋಡು ನನ್ನ. ಕರೆಯಂಗಿಲ್ಲ ಬೇಕಾದ್ರೆ ನೋಡಿ ನೀನು. ಏ ಗಿರ್ಜಿ, ಇನ್ನೂ ಇಲ್ಲೇ ಅದೆಯಲ್ಲ ನೀನು? ಅಲ್ಲಿ ನೋಡಲ್ಲ ಬಡಿಯಾರ ಓಣ್ಯಾಗ ನಿನ್ನ ಗಂಡನ ಹೇಳ್ಕೊಂಡು ಹೊಂಟಾರ ಪೊಲೀಸರು. ಏನವ ನನಗದೆಲ್ಲ ಗೊತ್ತಿಲ್ಲ ಬಿಡು. ನನಗೆ ಒಟ್ಟೇನೋ ಅವ್ರೇನೋ ಬಾಯ್ ಮಾಡತ್ತಿದ್ರು ಅಷ್ಟೇ. ನೀನು ಮನೆಯಾಗ ಇದ್ದಿದ್ದಿಲ್ಲ, ನಿಮ್ಮ ಅತ್ತಿ ಬಿಡ್ರಿ ನನ್ನ ಮಗನ ಬಿಡ್ರಿ ಅಂತ ಅಷ್ಟ ನಾ ಇದ್ಲ. ಮುಂದೇನು ಗೊತ್ತಿಲ್ಲ ಹಂಗೆ. ಅದು ನನಗೆ ಗೊತ್ತಾಕಿದ್ದಿಲ್ಲ. ನಾನು ಶಾಂತಕ್ಕನ ಮನೆಯಿಂದ ಹೊರಗೆ ಬರ್ತಿದ್ದಂಗೆ ಈ ಮೂಲಿ ಮನೆ ಮಂಜ ಸಿಕ್ತಾ. ಅದು ಪಾಪ ಅದು ಮನೆ ಮಟ್ಟ ಬಿಡ್ತೇನೆ ಬಾಯಕ್ಕ ಅಂತೇಳಿ ಗಾಡಿ ಮೇಲೆ ಬಿಡುತ್ತೆ ನನಗೆ. ಅದಕ್ಕೆ ಪಟಕ್ನ ಮನೆಗೆ ಹೋದ್ನೆ ಅಂತ ನಾನು ನಿಮ್ಮ ಮನೆ ಕಡೆ ಏನಾಗತ್ತೈತೆ ಅಂತ ಗೊತ್ತಾಯ್ತು ನನಗೆ. ಇಲ್ಲಿಕ್ಕಂದ್ರೆ ನನಗೆಲ್ಲಿ ಗೊತ್ತಾಕಿತ್ತವ. ಇವ್ವ ನಂಗೆ ಹೋಗ್ಕಂತ ತಡಿವ. ಇಲ್ಲ ಬಡಿಯಾರ ಒಣಗದಾರನ ಹೋಗ್ಕಂತ ತಡಿವ. ತಡಿಯ, ನಾನು ಬರ್ತೀನಿ. ಸಾಹೇಬ್ರ, ನಾ ಏನು ತಪ್ಪು ಮಾಡಿಲ್ರಿ ಸಾಹೇಬ್ರ. ಅಲ್ರಿ ತಪ್ಪು ಮಾಡ್ದೇವ ಆ ಸುಳೆ ಮಗ. ಅಲ್ರಿ ಹೋಗ್ಲಿ ಬಿಡ್ರಿ. ಅವಾಡಿ ತಪ್ಪು ಮಾಡ್ದೇವ ಇನ್ನೊಂದು ಮದುವೆ ಆಗಕ್ಕೆ ಹೊಂಟಿದ್ನ. ನಮ್ಮ ತಂಗಿಗೆ ಯಾಕೆ ಅನ್ಯಾಯ ಮಾಡ್ತೀನಿ ಕೇಳಿ ತಪ್ಪನ್ರಿ ನಂದು. ನೋಡ್ರಿ ನೀವು ಅಂತೀರಿ, ಆದ್ರೆ ಅವ್ರು ಬೇರೆ ರೀತಿ ಕಂಪ್ಲೇಂಟ್ ಕೊಟ್ಟಾರಲ್ರಿ. ನೀವು ಅವ್ರ ಮೇಲೆ ಹಲ್ಲೆ ಮಾಡಿದ್ರಿ, ಹೆಂಡತಿಗೆ ಬರ್ಬೇಕಾಗಿದ್ದು ರೊಕ್ಕ ಕೇಳಿದ್ದಕ್ಕೆ, ಇದು ಹೊಲ ಕೇಳಿದ್ದಕ್ಕೆ ಅಂತ ಅವ್ರು ಹೇಳ್ಯಾರ. ಮತ್ತೆ ಈಗ ಯಾವ್ದು ನಂಬದು ಯಾವ್ದು ಬಿಡೋದ್ರಿ? ಈಗ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟಾರಲ್ಲ, ಅದ್ರ ಪ್ರಕಾರ ನಾವು ನಿಮಗೆ ಇದು ಮಾಡ್ಬೇಕು. ಆಮೇಲೆ ನೀವು ಅವ್ರನ್ನ ಹೊಡೆದಿದ್ದಕ್ಕೆ ಅವ್ರ ಮೈ ಮ್ಯಾಗ ಬಾಸುಂಡಿ ಮಾಡ್ಯಾವ, ಹೊಡೆಸ್ಕೊಂಡಿದ್ದಕ್ಕೆ ಗುರ್ತದಾವ್, ಮೆಡಿಕಲ್ ರಿಪೋರ್ಟ್ ಐತಿ. ಈಗ ಏನು ಮಾಡೋದ್ರಿ? ಇಲ್ರಿ ಸಾಹೇಬ್ರ, ನನ್ನ ಮಗ ಏನು ತಪ್ಪು ಮಾಡಿಲ್ರಿ, ಕರ್ಕೊಂಡು ಹೋಗ್ಬೇಡ್ರಿ. ನೋಡಿಮ್ಮ, ಅವ್ರದ್ದೇನೂ ತಪ್ಪಿಲ್ಲ ಅಂದ್ರೆ ಅವ್ರನ್ನ ಬಿಟ್ಟು ಕಳಿಸ್ತೀವಿ. ಆದ್ರೆ ಈಗ ಸ್ವಲ್ಪ ಅವ್ರನ್ನ ಬಿಡ್ರಿ. ನಮ್ಮ ಡ್ಯೂಟಿ ನಮಗೆ ಮಾಡಕ್ ಬಿಡ್ರಮ್ಮ. ನೋಡಿಮ್ಮ, ಇವ್ರ ಮ್ಯಾಗ ಕಂಪ್ಲೇಂಟ್ ಬಂದೈತಿ, ಅದಕ್ಕೆ ಅರೆಸ್ಟ್ ಮಾಡಕತ್ತೈತಿ. ನನ್ನ ಡ್ಯೂಟಿ ನನಗೆ ಮಾಡಕ್ ಬಿಡ್ರಿ. ನೋಡ್ರಮ್ಮ, ಬಾಯಿಗೆ ಬಂದಂಗೆ ಮಾತಾಡಕ್ ಹೋಗ್ಬೇಡ್ರಿ. ಅವರು ಕಂಪ್ಲೇಂಟ್ ಕೊಟ್ಟಾರ. ಏನಮ್ಮ ನೀವು ಇವ್ರ ತಂಗಿ ಆಸ್ತಿ ಕೇಳಿದ್ದಕ್ಕೆ ಇವ್ರು ಹೊಡೆದ್ರು ಅಂತ ಅವ್ರು ಹೇಳ್ಯಾರ. ಅದೇ ಕಾರಣಕ್ಕೆ ನಾನು ಹೊಡೆದ್ರು, ನಾನು ಓಡಿ ಬಂದಿಲ್ಲಿ ಕಂಪ್ಲೇಂಟ್ ಕೊಟ್ಟೇನೆ ಅಂತ ಹೇಳ್ಯಾರ. ಅವ್ರ ಮೈ ಮ್ಯಾಗ ಮೆಡಿಕಲ್ ರಿಪೋರ್ಟ್ ಐತಿ, ಅವ್ರ ಮೈ ಮ್ಯಾಗ ಬಸಾಳನು ಬಿದ್ದಾವು. ಮತ್ತೆ ಈಗ ಯಾವ್ದಂತ ಇದು ಮಾಡ್ಬೇಕಮ್ಮ? ಅವ್ರು ಕಂಪ್ಲೇಂಟ್ ಕೊಟ್ರಲ್ಲ, ನಾವು ಅರೆಸ್ಟ್ ಮಾಡಕ್ ಬಂದೇವಿ. ಅಲ್ಲಮ್ಮ, ಇವ್ರ ತಂಗಿನೇ ಸ್ವತಃ ಒಪ್ಕೊಂಡಿದಾರಂತೆ. ಹೌದು, ನಮ್ಮ ಅಣ್ಣ ನಾನು ಆಸ್ತಿ ಕೇಳಿದ್ದಕ್ಕೆ ಹೊಡೆದ ಅಂತೇಳಿ. ಹೇಳ್ತಾಳ ಬಿಡಕ್ಕೆ, ಹೇಳ್ತಾಳೆ, ಏನಾದ್ರೂ ಮಾಡ್ತಾಳಕ್ಕೆ. ಅಯ್ಯೋ ದೇವ್ರೆ, ಇದೇನೇ ಇವತ್ತು ತಿನ್ಲಿಲ್ಲ ಉಣ್ಲಿಲ್ಲ ಅದೇನೋ ಆತಂತಲ್ಲ. ಸಾಹೇಬ್ರ ಅವ್ರ ಗಂಡ ಹೆಂಡತಿ ಸೇರಿ ಸುಳ್ಳು ಹೇಳಾರ್ರಿ. ನಮ್ಮ ಯಜಮಾನ್ರನ್ನ ಬಿಡುದಿಲ್ರಿ, ಸಾಹೇಬ್ರನ್ನ ಬಿಡುದಿಲ್ರಿ. ಯೋ, ನಿಮ್ಗೆ ಇದೇ ಕೆಲಸ ಅಲ್ರಿ. ಸರ್ಕೊಡಿ ಹತ್ತಪ್ಪ, ಒಳಗತ್ತಪ್ಪ. ಸಾಹೇಬ್ರ ಬಿಡ್ರಿ, ನನ್ನ ಗಂಡನ್ ಬಿಡ್ರಿ ರೀ. ನೀ ಏನ್ ಚಿಂತೆ ಮಾಡ್ಬಿಡು, ಸುಮ್ಮನೆ ಪ್ರೇಮಕ್ಕ ಬಾರ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬರು. ಬಾರ ಪ್ರೇಮಕ್ಕ. ಏನ ಪೊಲೀಸ್ ಸ್ಟೇಷನ್ಗೆ? ಹೂನ, ಪೊಲೀಸ್ ಸ್ಟೇಷನ್ಗೆ ಬಾರ, ಒಂದಿಟ್ಟು ಜೊತೆಗೆ ಒಬ್ಬೇಕೇಗೇನೆ. ಯವ್ವ ಇಲ್ವಾ, ಪೊಲೀಸ್ ಸ್ಟೇಷನ್ಗೆ ಅದು ನಾವಲ್ವಾ? ಅಲ್ಲ, ಊರಾಗ 4 ಮಂದಿ ಮುಂದೆ ಮರ್ಯಾದೆ ತಕೊಳಕ್ ನಾವಲ್ವಾ? ಗಿರ್ಜಿ, ನೀವು ಒಬ್ಬಕ್ಕೆ ಹೋಗಲ್ಲ? ಅಲ್ಲ, ಈಗ ಇನ್ನಿದಾಗ ಅಂದಿಲ್ಲ ನಿನಗೆ ಏನ ಕಷ್ಟ ಬಂದ್ರೆ ಜೊತೆಗೆ ಇರ್ತೇನೆ ಅಂತೇಳಿ. ಮತ್ತೆ ಈಗ ನೋಡಿದ್ರೆ ಬರಲ್ಲ ನಾತಿಯಲ್ಲ. ಏನ ಕಷ್ಟ ಬಂದ್ರೆ ಜೊತೆಗೆ ಇರ್ತೇನೆ ಅಂದೆ, ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ ಅಂದೇನೆ. ಇಲ್ವಾ, ನಾ ಬರುದಿಲ್ಲ.